ಮೊದಲನೇದಾಗಿ ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರ ಹತ್ರ ಬಂದಿದ್ದು ಮೊದಲಿಗಾಗಲೇ 10 ಡೇಸಿಂದ ನನಗೆ ಆರಾಮಿರಲಿಲ್ಲ. ಅವರು ನನ್ನನ್ನು ನೋಡೋದಕ್ಕೆ ಬರ್ತೀನಿ ನಾನು ಅಂತೇಳಿ ಹೇಳಿದರು. ಇಲ್ಲ, ಸ್ವಲ್ಪ ಈ ಹೊರಗಡೆ ಬಂದಿದ್ದೀನಿ ಈ ಅನಾರೋಗ್ಯದಿಂದ, ಅದಕ್ಕೆ ನಾನೇ ಬರ್ತೀನಿ ಅಂತ ಅಂದೆ. ಅಯ್ಯೋ ಬನ್ನಿ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವ್ರನ್ನ ನೋಡೋದಕ್ಕೆ ಬಂದಿದ್ದೇನೆ. ಸ್ವಾಭಾವಿಕವಾಗಿ ತಿಂಡಿ ಔಪಚಾರಿಕವಾದಂಥದ್ದು ಮಾತುಗಳು ಎಲ್ಲ ಬಂದೇ ಬರ್ತವೆ. ಮುಂದೆ ಭವಿಷ್ಯದಲ್ಲಿ ನಾವೆಲ್ಲ ಯಾವ ರೀತಿ ಸಂಘಟನೆಗಳು ಮಾಡೋದರಲ್ಲಿ ಮತ್ತು ಸರ್ಕಾರವನ್ನು ಜನಹಿತವಾಗಿ ನಡೆಸೋದರಲ್ಲಿ ಯಾವ ರೀತಿ ಅಂತೇಳಿ ಒಂದಿಷ್ಟು ಚರ್ಚೆನೂ ಮಾಡಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸಮಾನ ಮನಸ್ಕರ ಭೇಟಿ ಅಂತಾನೆ ಸರ್, ಯಾಕಂದರೆ ಅಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಅಲ್ಲ ರೀ, ನಾವು ಯಾವತ್ತೂ ಅಸಮಾನ ಮನಸ್ಕರಾಗಿಯೇ ಇಲ್ಲ. ನಾನು ಎಚ್ ಕೆ ಪಾಟೀಲ್ ಸಾಹೇಬರು ಒಟ್ಟಿಗೇ ಮೊಯ್ಲಿ ಸಾಹೇಬರ ಮಂತ್ರಿಮಂಡಲದಲ್ಲಿ ಸ್ವೇರಿಂಗ್ ಮಾಡಿದ್ದು. ಐದು ಜನ ನಿಲ್ಲಿಸಿ ಸ್ವೇರಿಂಗ್ ಇನ್ ಮಾಡಿಸಿದ್ರು. ಅದರಲ್ಲಿ ಅವರು ನಾನು ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಸ್ವೇರಿಂಗ್ ಇನ್ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಪಾರವಾದ ನಮ್ಮ ಇಬ್ಬರ ಸ್ನೇಹ. ಅದಕ್ಕೂ ಮೊದಲು ದೊಡ್ಡವರಿದ್ದರು ಕೆ ಎಚ್ ಪಾಟೀಲ್ ಸಾಹೇಬರು. ಅವರು ನಾನು ಮೊದಲನೇ ಬಾರಿ MLA ಆದಾಗ, ವೀರೇಂದ್ರ ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿಗಳಾದಾಗ ಅವರೆಲ್ಲ ಸಂಪುಟದ ಮಂಡಲದಲ್ಲಿ ಇದ್ದರು. ಅವರೆಲ್ಲ ಅಪಾರವಾದ ಗೌರವ ನಮಗೆ. ಅವ್ರನ್ನೆಲ್ಲ ನಾವೆಲ್ಲ ಸಣ್ಣ ಹುಡುಗರು, ಅವರೆಲ್ಲ ಸಿಂಗ್ಯುಲರಾಗಿ ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದಿದ್ದು. ಅದೇ ಖುಷಿ ನಮಗೆ. ಆ ರೀತಿ ಅಲ್ಲಿಂದ ಸಂಬಂಧ ಬಂದಿದೆ ನಮಗೆ. ಹಾಗಾಗಿ ಅದು ಹಾಗೆ ಉಳ್ಕೊಂಡು ಹೋಗುತ್ತೆ ಕೊನೆವರೆಗೂ ಅನ್ನೋ ವಿಶ್ವಾಸ ನನಗೆ. ಸರ್, ಎಚ್ ಕೆ ಪಾಟೀಲ್ ಒಂದು ಮಾತು ಹೇಳಿದ್ರು ಸರ್, ಸಿದ್ಧಾಂತ ಇಂದ ಇರ್ತಕ್ಕಂಥ ವ್ಯಕ್ತಿಗಳ ಹಾದಿ ಕಠಿಣ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಸಚಿವ ಸ್ಥಾನ ಅವರು ಹಿರಿಯ ಸ್ಥಾನದ ಒಂದು ಮಾನ ನೋಡಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇಲ್ಲ, ಅವರು ಯಾವತ್ತೂ ನನಗೆ ಮಂತ್ರಿಮಂಡಲದಲ್ಲಿ ಮಂತ್ರಿ ಮಾಡಿ ಅಂತ ಕೇಳಿದವರಲ್ಲ. ಅವರಿಗಿರ್ತಕ್ಕಂಥ ರಾಜಕೀಯದ ಜ್ಞಾನ, ಪೊಲಿಟಿಕಲ್ ಅಕ್ಯುಮೆನ್ಶಿಪ್ ಅಂತ ಕರಿತೀವಿ, ಅದು ಭಾಳ ಅವ್ರಿಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರ ತಂದೆಯವರನ್ನು ನೋಡಿ, ಆ ಭಾಗದ ಜನರ ರಾಜಕೀಯ ಆ ಭಾಗದಲ್ಲಿ ನೋಡಿ ಅವ್ರದ್ದೇ ಆದಂಥದ್ದನ್ನು ಮಾಡ್ಕೊಂಡಿದ್ದಾರೆ. ಅದು ನಮಗೆ ರಾಜಕೀಯವಾಗಿ ಮತ್ತು ಸರ್ಕಾರಗಳಿಗೆ ಅದರಿಂದ ಭಾಳ ಸಂದರ್ಭದಲ್ಲಿ ಅದರಿಂದ ಅನುಕೂಲ ಆಗಿದೆ. ಅದು ನಾವು ಮಿಸ್ ಹಿಮ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಿಡದಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂಧುವಾನ ಕೊಟ್ಟಿರೋದು, ಕುಮಾರಸ್ವಾಮಿ ಅವರು ಇದನ್ನು ಮಾಡ್ತಾರೆ. ಹೌದು, ಈಗ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು. ನಾನು 26ನೇ ತಾರೀಕು 11 ಗಂಟೆಗೆ ವಿಧಾನಸೌಧದಲ್ಲಿ ನಮ್ಮ ಟೀಮ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಆಫೀಸರ್ಸ್ ನಾವೆಲ್ಲ ಇರ್ತೀವಿ. ನಿಮಗೆ ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ, ಬಂದು ಚರ್ಚೆ ಮಾಡೋಣ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋಣ ಅಂತ ಕರೆದಿದ್ದಾರೆ. ಆ ಪತ್ರ ನಾನು ಕೂಡ ನೋಡಿದ್ದೇನೆ. ಅದಕ್ಕೆ ಅವರು ಪ್ರತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ನೀವು ಅಲ್ಲಿಗೆ ಬನ್ನಿ, ಬಿಡದಿಗೆ ಬನ್ನಿ, ಅವ್ರನ್ನ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ನೀವು ಬಿಡದಿಗೆ ಬನ್ನಿ, ಅಲ್ಲಿ ಯಾವುದೋ 1-2 ಹಳ್ಳಿ ಹೆಸರು ಹೇಳಿದ್ದಾರೆ ಅವರು. ಅಲ್ಲೇ ರೈತರನ್ನ ಕರಿತೀವಿ, ಎಲ್ಲ ಯಾರು ಸಂಬಂಧಪಟ್ಟಂಥವ್ರನ್ನೆಲ್ಲ ಕರಿತೀವಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಅವ್ರು ಕರೆದಿದ್ದಾರೆ. ಆದರೆ 26ಕ್ಕೆ ಬೇಡ, ನಾನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, 27ಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದನ್ನು ನೋಡಬೇಕು. ಯಾರು ಅಲ್ಲ, ನಾವು ಇದರ ಬಗ್ಗೆ ಚರ್ಚೆ ಆಗಿದೆ, ಆಗಿಲ್ಲ ಅಂತಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ. ಚರ್ಚೆ ಆಗಿ ಎಲ್ಲಿಂದ ಹಣ ಒದಗಿಸ್ಬೇಕು, ಯಾವ ರೀತಿಯಿಂದ ಹಡ್ಕೋಯಿಂದ BDAಯಿಂದ ಎಲ್ಲ ಹಣ ಒದಗಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ಚರ್ಚೆ ಆಗಿದೆ. ಚರ್ಚೆ ಆಗಿಲ್ಲ ಅಂತಲ್ಲ. ಆದರೆ ಇದು ಒಂದು ರೀತಿಯಲ್ಲಿ ರಾಜಕೀಯದ ಇದಕ್ಕೆ ತಿರುಗ್ಕೊಳ್ತಾ ಇದೆ. ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಪ್ರಾಜೆಕ್ಟನ್ನು ಅನ್ನೋದ್ರ ಬಗ್ಗೆ ಸರ್ಕಾರ, ಮುಖ್ಯಮಂತ್ರಿಗಳು ನಾವೆಲ್ಲರೂ ತೀರ್ಮಾನ ತಗೋತೀವಿ.
ಅಲ್ಲ, ಕುಮಾರಸ್ವಾಮಿ ಅವರು ಹಿಂದೆ ಕಾಂಗ್ರೆಸ್ ನಾಯಕರು ಮಾತಾಡಿರುವಂತ ಸ್ಪೀಚ್ಗಳನ್ನ ಈಗ ಅವರು ನೋಡಿ, ಅದು ಅವರದ್ರಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಸಲಹೆ ಕೊಡಲಿ ಅಲ್ಲ, ಅವರು ಬಂದು ಸಲಹೆ ಕೊಡಲಿ. ಈ ರೀತಿ ಹಿಂದೆ ನಿಮ್ಮವರೆಲ್ಲ ಮಾತಾಡಿದ್ರಪ್ಪ, ಈಗ ನೀವು ಯಾಕೆ ಬದಲಾಯಿಸ್ಕೊಂಡಿದ್ದೀರಾ ಅಂದರೆ ನಾವು ಹೇಳ್ತೀವಿ ಯಾಕೆ ಬದಲಾಯಿಸ್ಕೊಂಡಿದ್ದೀವಿ ಅಂತ, ಯಾತಕ್ಕೋಸ್ಕರ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ಅಂತ ನಾವು ನಮ್ಮ ಸಮಜಾಯಿಸಿ ನಾವು ಕೊಡ್ತೀವಲ್ವ. ಮುಖ್ಯಮಂತ್ರಿಗಳು ಕೊಡೋದಿಲ್ವಾ, ನಾವು ಕೊಡೋದಿಲ್ವಾ? ಆಮೇಲೆ ನೋಡೋಣಂತೆ. ನಿಮ್ಮ ಸಲಹೆನೇ ಕೊಡೋದಿಲ್ಲ, ಬರೀ ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಅಂದರೆ ಏನು ಅರ್ಥ ಇದೆ? ಕೇವಲ ಅದೇ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತೇಳಿ ಸ್ಪಷ್ಟವಾಗಿ ಕಾಣಿಸುತ್ತೆ. ತಾವು ವಿರೋಧ ವ್ಯಕ್ತಪಡಿಸಿದ್ರೆ ಸಂಪುಟ ಸಭೆಯಲ್ಲಿ ಅಂತ ಚರ್ಚೆಗಳಾಗ್ತಿತ್ತು. ರಾಜಕೀಯ ಹೋರಾಟಗಳು ಏನೇ ಇರ್ಬೋದು, ರೈತರ ನಿಜವಾದ ಪರಿಸ್ಥಿತಿ ಅದನ್ನೇ ಅಲ್ವಾ ನಾವು ಹೇಳೋದು. ರೈತರನ್ನು ಒಕ್ಕಲೆಬ್ಬಿಸೋದು ಬೇಡ, ಅವರ ಮನವೊಲಿಸಿ ಕನ್ಸೆಂಟ್ ಮೇಲೆ ತೊಗೊಂಡು ಮಾಡಬೇಕು ಅನ್ನೋದೇ ಈಗ ನಾವೆಲ್ಲ ಮಾಡ್ತಾ ಇರೋದಲ್ವಾ. ಈಗ ಭಾಳಷ್ಟು ಜನ ಬಂದು ನಾವು ಕೊಡ್ತೀವಿ ಸ್ವಾಮಿ, ಇದೆಲ್ಲ ಒಣ ಭೂಮಿ ಇದೆ, ನಮಗೇನಾಗೋದಿಲ್ಲ, ಇದರಿಂದ ನಮಗೊಂದಿಷ್ಟು ಹಣ ಸಿಗುತ್ತೆ, ಹೆಚ್ಚು ಹಣ ಕೊಡಿ ಅಂತ ಕೇಳ್ತಾರೆ ಅವರು ಸ್ವಾಭಾವಿಕವಾಗಿ. ಆವಾಗ ನಾವು ಆ ಹಣ ರೈತರಿಗೆ ಕೊಟ್ಟು ಸಮಾಧಾನ ಮಾಡಿದರೆ ಅವ್ರು ಬೇರೆ ಕಡೆ ಎಲ್ಲೋ ಜಮೀನು ತೊಗೊಳ್ತಾರೆ, ಅವರ ಕೃಷಿ ಮಾಡ್ಕೊಳ್ತಾರೆ. ನಾವು ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅವರು ರಾಜಕೀಯ ಮಾಡಿದರೆ ಏನು ಮಾಡೋದು? ಈಗ ಅಡ್ಡಮತದಂತೂ ಆಣೆ ಪ್ರಮಾಣ ಹಂಚು ಕೊಟ್ಟಿದೆ, ಮಂಜುನಾಥ ಸ್ವಾಮಿ ಪ್ರಮಾಣ ಮಾಡುವಂತ ಅದು ಬಿಟ್ಬಿಡೋಣ ಮಂಜುನಾಥ ಸ್ವಾಮಿಗೆ. ಹಾಂ, ಇನ್ನೂ ಅನೇಕ ವಿಚಾರಗಳು ನಾಳೆ ನಡೆದ್ರಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಕರಿತೇನೆ. ಇನ್ನು ಚರ್ಚೆಗಳಾಗ್ತಾ ಇದ್ದಾವೆ. ಸುಮಾರು ವಿಷಯಗಳನ್ನು ನಾನು ರಾಜ್ಯಕ್ಕೆ ತಿಳಿಸ್ಬೇಕಾಗತ್ತೆ. ಹಿಂದಿನ ಸಚಿವರಾದ ಕೃಷ್ಣ ಬೈರೇಗೌಡರು ಕೂಡ ಭಾಳ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈಗ ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು. ಹೊಸ ಆವಿಷ್ಕಾರಗಳೇನಾರು ಇದ್ದರೆ ಅದನ್ನು ಮಾಡಬೇಕಲ್ಲ, ಮಾಡ್ತೀವಿ. ಸರ್, ಆರೋಗ್ಯ ಹೇಗಿದೆ ಸರ್? ಸ್ವಲ್ಪ ಪರವಾಗಿಲ್ಲ, 90% ಬಂದಿದ್ದೀನಿ. ಇನ್ನೊಂದು 10% ನಿಮ್ಮನ್ನೆಲ್ಲ ನೋಡಿದ್ರೆ ಅದು ಹೊರ್ಟೋಗುತ್ತೆ.